ಮಟನ್ ಕೈಮಾ ವಡೆ ಮಾಡೋಣ. ಈಗ ಸಾಂಬಾರಿಗಿಂತ ಆ್ಯಕ್ಚುಲಿ ಮಟನ್ ಕೈಮಾ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾವು ವಡೆ ಥರ ಕ್ರಿಸ್ಪಿಯಾಗಿ ಮಾಡ್ಕೊಬೋದು. ಈಗ ಅರ್ಧ ಕೆ ಜಿ ಮಟನ್ ಕೈಮಾ, ಇದು ಮೆಷಿನಲ್ಲಿಂದ ನಾವು ಕೈಯಲ್ಲೇ ಕಟ್ ಮಾಡಿಸಿರೋಂಥದ್ದು ಕೈಮಾ ತುಂಡು ತುಂಡಾಗಿ. ಸೊ ಅರ್ಧ ಕೆ ಜಿ ಮಟನ್ಗೆ ನಾನು ಒಂದು ಟೊಮೊಟೊನ ತೊಗೊಂಡಿದ್ದೀನಿ ಸಣ್ಣಗೆ ಹಚ್ಕೊಂಡು. ಒಂದು ಹಿಡಿಯಷ್ಟು ನಾನು ಈರುಳ್ಳಿ, ಅಂದರೆ ಒಂದು ಈರುಳ್ಳಿ, ಆಮೇಲೆ ಗರಂ ಮಸಾಲ ಇದೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಆ ಕ್ಲಿಪ್ಪು ಮಿಸ್ ಆಗಿದೆ, ಆದ ಕಾರಣ ನಾನು ಎಲ್ಲ ಮಸಾಲ ಏನಿದೆ, ಗರಂ ಮಸಾಲ, ಇದು ಪೆಪ್ಪರು, ಜೀರಿಗೆ ಪೌಡ್ರು ಇದೆಲ್ಲ ಅರ್ಧ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆಪಪ್ಪು ಪುಡಿನ ಮಾಡಿಕೊಂಡು ನೀವು ಇದ್ರ ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಅದು ಟೇಸ್ಟು ಇರುತ್ತೆ ಮತ್ತು ಅದು ವಡೆ ಒಡ್ಕೊಳೋದಿಲ್ಲ. ಸೊ ಆದ ಕಾರಣ ನೀವು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದ್ರ ಜೊತೆ 1 ಸ್ಪೂನಷ್ಟು ನೀವು ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ, ಸ್ವಲ್ಪ ಕ್ರಿಸ್ಪಿ ಇರುತ್ತೆ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇದು ಚೂರು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿ ಒಂದು ಅವರು ಮ್ಯಾಗ್ನೇಷನ್ ಮಾಡೋಣ. 1 ಅವರ್ ಇದ್ದರೆ ಚೆನ್ನಾಗಿರುತ್ತೆ. ಅದು ಮಸಾಲೆ ಎಲ್ಲ ನಿಮಗೆ ಇದೆಲ್ಲ ಚೆನ್ನಾಗಿ ಇದಾಗುತ್ತೆ. ಸೊ ಅದಕ್ಕಾಗಿ ಒನ್ ಅವರ್ ಆದ ನಂತರ ಈಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಈ ಉಂಡೆ ಹತ್ರ ವಡೆನ ಮನೆಯಲ್ಲಿ ವಡೆ ಹಾಕ್ತಿರಲ್ಲ, ಹಾಗೆ ನೀವು ಎಣ್ಣೆ ಒಳಗಡೆ ಡೈರೆಕ್ಟಾಗಿ ಬಿಡ್ಬೋದು. ಇಲ್ಲಾಂದರೆ ಒಂದು ಇಂಚ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಟನ್ ಕೈಮಾ ಇರೋದ್ರಿಂದ ಬೇಗ ಬೆಂದ್ಕೊಳುತ್ತೆ. ಸೊ ಈಗ ನಾವು ಚೆನ್ನಾಗಾದ್ರೆ ಎಣ್ಣೆಯಲ್ಲಿ ವಡೆ ಥರ ಇರುವಂಥ ಮಟನ್ ಕೈಮಾನ ಬಿಡೋಣ. ಒಂದೊಂದಾಗಿ ಬಿಟ್ಟಿದ ತಕ್ಷಣ ಸ್ವಲ್ಪ ಬಾಯ್ಲ್ ಆಗೋವರೆಗೂ ಬಿಡಿ. ಇದೆಲ್ಲ ಹೈ ಫ್ಲೇಮಲ್ಲಿ ಮಾಡ್ಕೊಬೇಕು. ಅವಾಗ ನಿಧಾನಕ್ಕೆ ಒಂದು ಕಡ್ಡಿ ತೊಗೊಂಡು ರಿವರ್ಸ್ ಮಾಡಿ. ಈ ಮಟನ್ ಕೈಮಾ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಈಸಿಯಾಗಿ ತಿಂತಾರೆ. ಮಕ್ಕಳು ತುಂಬ ಇಷ್ಟಪಡೋದಂದರೆ ಇದೇನೆ. ಸೊ ವಡೆ ಥರ ಮಾಡಿ ಇದನ್ನು ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ. ಅವರು ಸಾಂಬಾರಿಗಿಂತ ಈ ಥರ ಮಾಡಿಕೊಂಡ್ರೆ ನೀವು ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನು ಮಾಡುವಂಥ ಅಡುಗೆಗಳು ನಿಮಗೆಲ್ಲ ಇಷ್ಟ ಆಗ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಕೊನೆ ತನಕ ವೀಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.